ಡಿಜಿಟಲ್ ಯುಗದಲ್ಲೂ ಕಗ್ಗತ್ತಲಲ್ಲಿ ಗ್ರಾಮಸ್ಥರ ಬದುಕು ಕಳೆಯುವಂತಾಗಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಸುಂಡೆ ದೀನೆ ಗ್ರಾಮದ ಜನರ ಗೋಳು. ಡಿಜಿಟಲ್ ಯುಗ ಇದು, ಅದರಲ್ಲೂ ಭಾರತ ಡಿಜಿಟಲ್ ಯುಗದಲ್ಲಿ ಅತ್ಯಂತ ಮುಂದುವರಿತಾ ಇರುವಂತ ದೇಶ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸುಂಡೆ ದೀನೆ ಗ್ರಾಮದ ಜನರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಆಧುನೀಕರಣದ ಟಚ್ಚ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ರಾತ್ರಿ ಬೀದಿ ದೀಪಗಳಿಲ್ಲದೆ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ. 20 ಕುಟುಂಬಗಳು ವಾಸಿಸುವಂತ ಗ್ರಾಮದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ದೂರದಿಂದ ಬಾವಿ ನೀರನ್ನ ತರ್ತಾ ಇದ್ದಾರೆ ಜನ. ಇಲ್ಲಿ ಹೆಂಗಿದೆ ಪರಿಸ್ಥಿತಿ ನೋಡಿ, ನಿಮಗೆ ತೋರಿಸ್ತಾ ಇದೀವಿ. ಈಗಲೂ ಈ ರೀತಿಯಾದಂಥ ಗ್ರಾಮ ಇದೆಯಾ ಅಂದ್ರೆ ಆಶ್ಚರ್ಯ ಅನ್ಸುತ್ತೆ. ಸಕಲೇಶಪುರದಲ್ಲಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಆ್ಯಕ್ಚುಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಕರಾವಳಿ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಅಲ್ಲಿನ ಗ್ರಾಮಗಳೆಲ್ಲವೂ ಕೂಡ ಮುಂದುವರೆದಿರುವಂಥ ಗ್ರಾಮಗಳು ಅಂತ ಅಂದ್ಕೊಳ್ತೀವಿ. ಇಲ್ಲ, ಇನ್ನೂ ಕೂಡ ಕೆಲವೊಂದು ಕಡೆ ಈ ಹಿಂದಿನ ಪರಿಸ್ಥಿತಿ, ಒಂದು 50 ವರ್ಷದ ಹಿಂದೆ ಸ್ವಾತಂತ್ರ್ಯ ಬರಲಿಕ್ಕೂ ಮುಂಚೆ ಹೆಂಗಿತ್ತು ಪರಿಸ್ಥಿತಿ, ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲಿನ ಜನಕ್ಕೆ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಡಿಜಿಟಲ್ ಬಿಡಿ, ಆಧುನೀಕರಣದ ಟಚ್ ಬಿಡಿ, ಸರಿಯಾದಂಥ ರೋಡಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ದೀಪದ ವ್ಯವಸ್ಥೆ ಇಲ್ಲ. ಮೂಲಭೂತ ಸೌಕರ್ಯಗಳು ಏನು ಬೇಕು ಅದ್ಯಾವುದು ಕೂಡ ಸಿಗ್ತಾ ಇಲ್ಲ ಅವ್ರಿಗೆ. ಅಂದ್ರೆ ಕಾರಣ ಏನಂದ್ರೆ ಮೇಯ್ನ್ ಆಗಿ ಜನಗಳು ಒಗ್ಗಟ್ಟಬೇಕು. ಏನೇ ಒಂದು ಕೆಲಸ ಆಗ್ಬೇಕಂದ್ರೆ ಊರು ಮನೆಯಲ್ಲಿ ಗ್ರಾಮದಲ್ಲಿ ಒಂದು ಕೆಲಸ ಆಗ್ಬೇಕಂತ ಹೇಳಿದ್ರೆ ಒಂದು ಜನಗಳ ಬೆಂಬಲ ಇರಬೇಕು. ಪೈಪು ಒಂದು ಪಂಚಾಯತಿ ಅಂತ ಗ್ರಾಮ ಮಾಡ್ಬಿಟ್ಟು ಅಧಿಕಾರಿಗಳು ಪೈಪ್ ಲೈನ್ ಮಾಡಿ ಹೇಗಿದೆ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡು ಬಂದು ಹೋದ್ರೆ MLA ಅವರಾದ್ರೂ ಅಷ್ಟೇ ನಮ್ಮ ಹಳ್ಳಿ ಕಡೆ, ನಮ್ಮ ಹಳ್ಳಿ ಜೀವನ ಹೇಗಿದೆ ನೋಡಿಕೊಂಡು ಎಲ್ಲ ಕಡೆನೂ ಎಲ್ಲ ಸರಿ ಇದೆಯಾ, ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸರಿ ಇದೆಯಾ ವಿಚಾರಿಸ್ಕೊಂಡು ಹೋದರೆ ಮಾತ್ರ ಜನಗಳ ಕಷ್ಟ ಏನಂತ ಗೊತ್ತಾಗೋದು. 4 ಜನ, ಒಂದು 10 ಮನೆ 20 ಮನೆ ಇದ್ದ ಜಾಗದಲ್ಲಿ ಗೊತ್ತಿರಲ್ಲ ಪಾಪ ಏನಿರುತ್ತೆ ಏನಿರಲ್ಲ ಅಂತ. ಕೆಲವು ಅಧಿಕಾರಿಗಳೆಲ್ಲ ಇದ್ದಾರೆ, ಪಂಚಾಯತಿಗೆ ಅಧಿಕಾರಿಗಳು ಕೂಡ ಇದ್ದಾರೆ. ಬೀದಿ ಲೈಟ್ ವ್ಯವಸ್ಥೆ ಕೂಡ ಆಗಿಲ್ಲ, ಅದು ಹೋಗಿದೆ. ಅದು ಹಾಕಿದ್ರು ಮತ್ತೆ ನಾವು ಮೊನ್ನೆ ಹಾಕ್ಸಿವಿ. ಯಾವುದಕ್ಕೊಂದು ಕೇರ್ಫುಲ್ ಆಗಿ ಬರಬೇಕು. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅನುಭವ ಆಗಿದೆ. ಇಲ್ಲೇ ಒಂದು ವಾರ ಇದ್ದು ಮೊನ್ನೆ ಲೈಟು ಒಂದು ಈಗ ನೋಡಿ ಪಂಚಾಯತಿಗಳೆಲ್ಲ ಇದ್ದಾಗ ಒಂದು ಬಂದು ಮನೆ ಕಡೆ ಇದೆ, ಮನೆ ಹತ್ರ ಲೈಟ್ ಕಂಬಗಳಿದ್ದಾವೆ, ಒಂದು ಕರೆಂಟ್ ವ್ಯವಸ್ಥೆ ಮಾಡ್ಕೊಳ್ಳೋಣ. ಈಗ ನಾವಾದ್ರೂ ಹೋಗಿ ಹೇಳಿದ್ರೆ ಕೇಳಿದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಕಮ್ಮಿ ಅಲ್ಲಿ ಆಗಲ್ಲ. ಇಲ್ಲಿ ರಸ್ತೆ ನೀವು ನೋಡಿದಾಗ ಹೇಗಿದೆ, ಮಣ್ಣಿನ ರೋಡ್, ನೀವು ಅದು ನೋಡ್ಕೊಂಡೇ ಬಂದ್ರಿ. ಮಳೆಗಾಲದಲ್ಲಿ ಅಂತೂ ಗಾಡಿ ಯಾವುದು ಬರೋಕ್ಕಾಗಲ್ಲ. ಈ ಕಡೆಯಿಂದ ಮಾಡಿದ್ದಾರೆ ಕಾನ್ಸೆಪ್ಟ್, ಅದು ಫುಲ್ಲು ಆಗಿಲ್ಲ, ಅರ್ಧ. ಅದೇ ನಾವು ಕೇಳ್ಕೊಳ್ದೇನು ಅಂತ ಹೇಳಿದ್ರೆ ನಮಗೆ ಒಂದು ಮೇಯ್ನ್ ಆಗಿ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಕುಡಿಯೋ ನೀರಾಗಲಿ, ಚಿಕ್ಕ ಪುಟ್ಟ ಕರೆಂಟ್ ವ್ಯವಸ್ಥೆಗಳಾಗಲಿ, ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನಿದ್ದರೆ ಒಂದು ಬೇಗ ಒಂದು ವ್ಯವಸ್ಥೆ ಮಾಡಿಕೊಟ್ರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೃಷ್ಣಮೂರ್ತಿ, ಸ್ವಾತಂತ್ರ್ಯ ಬಂದು ಹತ್ತತ್ರ 77-78 ವರ್ಷ ಆಗ್ತದೆ. ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಆ ಊರಿನ ಜನಕ್ಕೆ. ಅಂದ್ರೆ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷ ಇದ್ದು ಸತ್ತಂತಾನೆ. ಯಾಕೆ ಸೌಲಭ್ಯ ಸಿಗ್ತಾ ಇಲ್ಲ? ಇಷ್ಟೊಂದು ನಿರ್ಲಕ್ಷ್ಯ ಶಾಸಕರ ಗಮನಕ್ಕೂ ಬಂದಿಲ್ವಾ? ಪೃಥ್ವಿ, ಖಂಡಿತವಾಗ್ಲೂ ಚುನಾವಣೆ ಬಂದಾಗ ಮಾತ್ರ ಜನರು ಬೇಕು ಎಂಬಂತಹ ಜನಪ್ರತಿನಿಧಿಗಳ ಮನಸ್ಸು ಮತ್ತು ಅಧಿಕಾರಿಗಳು ತಾವು ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೋಸ್ಕರವಾಗಿ ನಾವು ಇದ್ದೇವೆ ಎಂಬಂತಹ ಮನಸ್ಥಿತಿಯನ್ನ ಬಿಟ್ಟು ಅವರು ಬೇರೆ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಈಗ ಅವರು ಕೂಡ ಈಗ ಪಾಲ್ಗೊಂಡಿರೋದ್ರಿಂದ ಅವರನ್ನು ಕೂಡ ಕೇಳಕ್ ಆಗದಿರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವೀಗ ಈ ಒಂದು ಗ್ರಾಮದ ಪರಿಸ್ಥಿತಿಯನ್ನು ನೋಡಿದ್ರೆ ಇನ್ನೂ ಕೂಡ 77-78 ವರ್ಷ ಆಗ್ತಾ ಬಂದ್ರು ಕೂಡ ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಬ್ರಿಟಿಷರ ಆಡಳಿತ ಇದ್ದಾಗಲೇ ಎಷ್ಟು ಚೆನ್ನಾಗಿತ್ತು ಎಂಬಂತಹ ಆಕ್ರೋಶನ ಅಲ್ಲಿ ಸ್ಥಳೀಯರು ಕೂಡ ಹೊರ ಹಾಕ್ತಿದ್ದಾರೆ. ಗ್ರಾಮದಿಂದ ಸುಮಾರು 2 ರಿಂದ 3 ಕಿಲೋಮೀಟರ್ ಗಟ್ಟಲೆ ದೂರಕ್ಕೆ ಹೋಗಿ ತಮ್ಮ ಬಳಿ ಇರ್ತಕ್ಕಂಥ ವಾಹನಗಳ ಮೂಲಕವಾಗಿ ನೀರನ್ನು ತೆಗೆದುಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇಂದಿನ ದಿನಗಳಲ್ಲಿ ಮನೆ ಒಳಗಡೆ ನಲ್ಲಿ ಆನ್ ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ನೀರು ಮನೆ ತುಂಬಾ ನೀರು ಸಿಗುವಂತಹ ಸಂದರ್ಭದಲ್ಲಿ ಏನು ಸಕಲೇಶಪುರ ತಾಲೂಕಿನ ಬ್ಯಾಕಿರವಳ್ಳಿ ಪಂಚಾಯತಿಯಲ್ಲಿ ಇರ್ತಕ್ಕಂತಹ ಈ ಒಂದು ಸುಂಡೆ ದಿನ ಗ್ರಾಮದಲ್ಲಿ ಈ ಒಂದು ಪರಿಸ್ಥಿತಿ ನೋಡಿದ್ರೆ ಎಂತರಿಗೂ ಕೂಡ ಕರುಣೆ ಹುಟ್ಟದೆ ಇರೋದಿಲ್ಲ. ಆದ್ರೆ ಇಲ್ಲಿಯವರು ಕೂಡ ಜನಪ್ರತಿನಿಧಿಗಳಿಗೆ ಈ ರೀತಿಯಾದಂತಹ ಮನಸ್ಸು ಬಂದಿಲ್ವ, ಮತ್ತು ಅಧಿಕಾರಿಗಳು ಆ ಒಂದು ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು, ರಸ್ತೆಯನ್ನು ಕೂಡ ನಾವು ವಿಡಿಯೋದಲ್ಲಿ ನೋಡಿದ್ದೆ. ಆದ್ರೆ ಅಲ್ಲಿ
ಬರ್ತಕ್ಕಂತಹ ರಸ್ತೆ ಕೂಡ ದುರ್ಗಮ ಸ್ಥಿತಿಯಲ್ಲಿದೆ. ಅದು ಅಲ್ಲದೆ ಕೊಳವೆ ಬಾವಿನೂ ಕೂಡ ಅಲ್ಲ, ಅದು ಓಪನ್ ಬಾವಿ. ಎಷ್ಟು ಮನೆಗಳಿರೋದು ಕೃಷ್ಣಮೂರ್ತಿ ಆ ಊರಲ್ಲಿ? ಎಷ್ಟು ಮನೆಗಳಿದ್ದಾರೆ? ಎಷ್ಟು ಜನ ವಾಸ ಸುಮಾರು 20 ಮನೆಗಳು ಆ ಒಂದು ಗ್ರಾಮದಲ್ಲಿ ಇದೆ ಪೃಥ್ವಿ. ಆದ್ರೆ ಅಲ್ಲಿಗೆ ವಿದ್ಯುತ್ ದೀಪದ ವ್ಯವಸ್ಥೆನೂ ಕೂಡ ಅಲ್ಲಿನ ಗ್ರಾಮದ ಆಡಳಿತ ಅಧಿಕಾರಿಗಳಾಗಿರ್ಬೋದು ಮತ್ತು PDOಗಳು ಯಾರು ಕೂಡ ಅಲ್ಲಿ ಹೋಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಂತಾಗ್ಲಿ ಮತ್ತು ಅಲ್ಲಿ ಜನರ ಸಂಕಷ್ಟಗಳನ್ನ ಕೇಳುವಂತ ವ್ಯವಸ್ಥೆನೂ ಕೂಡ ಮಾಡಿಲ್ಲ ಇದುವರೆಗೂ. ಅಲ್ಲ, ಈ ಜನ ಇದುವರೆಗೂ ಹೋರಾಟ ಆಗ್ಲಿ ಒಬ್ರನ್ನ ಕೇಳಕ್ಕೂ ಕೂಡ ಹೋಗಿಲ್ವಾ ಅಂತ? ಯಾಕೆಂದ್ರೆ ಈಗ ಗ್ರಾಮ ಪಂಚಾಯತಿ ಲೆವೆಲ್ ಅಂತ ಬಂದ್ರೆ ಅಲ್ಲೊಬ್ಬ ಮೆಂಬರ್ ಇರ್ತಾನೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಇರ್ತಾನೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇರ್ತಾನೆ, ಇನ್ನು ಮೇಲ್ಮಟ್ಟಕ್ಕೆ ಹೋದಾದ್ರೆ ತಾಲೂಕ್ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಆಫೀಸರ್ಸ್ಗಳು, ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇರ್ತಾರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿ, ಮತ್ತು ಒಂದ್ ಕಡೆ MLA ಬರ್ತಾರೆ. ಏನ್ರಿ ಅವರೆಲ್ಲ ಇದೇನ್ರಿ ಪ್ರಯೋಜನ? ಇವ್ರಿಗೆ ಒಂದು ಸೌಲಭ್ಯ ಕಳ್ಸ್ಕೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಅವ್ರ ಯೋಗ್ಯತೆ ಏನ್ ಹೇಳ್ಬೇಕು ಅಂತ? ಪೃಥ್ವಿ, ಖಂಡಿತವಾಗಿ ಈ ವ್ಯವಸ್ಥೆ ಒಳಗಡೆ ಅವರು ಪ್ರತಿನಿತ್ಯ ದಿನಗೂಲಿಯನ್ನ ಮಾಡ್ಕೊಂಡು ಬದುಕ್ತಿರ್ತಕ್ಕಂತಹ ತೀರಾ ಸಂಕಷ್ಟದಲ್ಲಿರ್ತಕ್ಕಂಥ ಜನರು, ಅವರು ಧ್ವನಿ ಎತ್ತಲಿಕ್ಕೆ ಆಗದಿರೋಂಥ ಪರಿಸ್ಥಿತಿಯಲ್ಲೂ ಕೂಡ ಅವರಿದ್ದಾರೆ. ಪ್ರತಿನಿತ್ಯ ಅವರ ದುಡಿಮೆ ಆಯ್ತು, ಅವರು ಆ ದುಡಿಮೆಯಿಂದನೇ ಬದುಕನ್ನ ಕಟ್ಕೊಂಡು ಅವರ ಕೆಲಸ ಆಯ್ತು ಅವರಾಯ್ತು ಎಂಬಂತಹ ರೀತಿಯಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಕೂಲಿ ಕೆಲಸಕ್ಕೆ ಹೋಗುವಂತ ಎಲ್ಲಾ ಕಾರ್ಮಿಕರು ಕೂಡ ಈ ಒಂದು ಗ್ರಾಮದಲ್ಲಿ ವಾಸವನ್ನ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರು ಯಾರು ಕೂಡ ಅವರ ಸಂಕಷ್ಟಕ್ಕೆ ಧ್ವನಿಗೂಡಿಸಿಲ್ಲ. ಆದ್ರೆ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ನಿನ್ನೆ ನಮ್ಮ ಜೊತೆ ಕೂಡ ಮಾತಾಡುವ ಸಂದರ್ಭದಲ್ಲಿ ಯಾರೇ ಆಗ್ಲಿ ಗೆದ್ದಂತವರಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ನಮ್ಮ ಸಂಕಷ್ಟಕ್ಕೆ ಕೂಡಲೇ ಬರಬೇಕು, ಅದು ಎಷ್ಟೋ ಸರಿ ನಾವು ಮನವಿ ಮಾಡಿದೀವಿ, ಆದ್ರೂ ಕೂಡ ಇಲ್ಲಿವರೆಗೂ ನಮ್ಮ ಸಂಕಷ್ಟಕ್ಕೆ ಯಾರು ಬಂದಿಲ್ಲ. ಸುಮಾರು ಶತಮಾನಗಳಿಂದನೂ ಕೂಡ ಇದೇ ರೀತಿಯಿಂದ ವ್ಯವಸ್ಥೆ ನಮ್ಮ ಗ್ರಾಮದಲ್ಲಿ ಇದ್ರೂ ಕೂಡ ಈ ಡಿಜಿಟಲೀಕರಣ ಆಗಿರ್ತಕ್ಕಂತಹ ಪ್ರಪಂಚದಲ್ಲಿ ಓಕೆ ಕೃಷ್ಣಮೂರ್ತಿ, ಇಷ್ಟು ದಿನದ್ದು ಒಂದು ಲೆಕ್ಕ ಅಂತ ಇಟ್ಕೊಂಬೇಡ. ಇಷ್ಟು ದಿನ ಅಲ್ಲಿ ಯಾರ್ಯಾರೆಲ್ಲ ಆಳೋದ್ರು, ಯಾರ್ಯಾರೆಲ್ಲ ಹಾಳು ಮಾಡಿದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ಮೊದಲ ಬಾರಿಗೆ ಶಾಸಕರಾಗಿರುವಂಥವ್ರು ಸಿಮೆಂಟ್ ಮಂಜು ಅವರು, ಅವರಿಗೆ ಸುದ್ದಿಯನ್ನ ತಲುಪಿಸಿ ಎಷ್ಟು ಮಟ್ಟಿಗೆ ಅವರು ಇದಕ್ಕೆ ರೆಸ್ಪಾನ್ಸ್ ಕೊಟ್ಟು ಆ ಜನಕ್ಕೆ ಅಲ್ಲಿಗೆ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನುವಂಥ ನೋಡೋಣ, ಫಾಲೋ ಅಪ್ ಮಾಡೋಣ. ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿ.